ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ. ಜೂನ್ 8ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ. ಸಂಜೆ 2 ಕೂಟಗಳ ಮಹತ್ವದ ಸಭೆ. ದೆಹಲಿಯಲ್ಲಿ ಮೋದಿ 2.0 ಸರ್ಕಾರದ ಕೊನೆಯ ಕ್ಯಾಬಿನೆಟ್ ಸಂಪುಟ ಸಭೆ ಬಳಿಕ ರಾಷ್ಟ್ರಪತಿ ಭೇಟಿ. ರಾತ್ರಿ ಕೇಂದ್ರ ಮಂತ್ರಿಗಳಿಗೆ ಔತಣಕೂಟ. ರಾಜಕೀಯ ಧ್ರುವೀಕರಣ, ಗುಂಪುಗಾರಿಕೆಗಳು, ಸ್ವಪ್ರತಿಷ್ಠೆಗಳು ವಿಶ್ವಾಸವಾಗಿ ಒಟ್ಟಿಗೆ ಹೋಗದೇ ಇರೋದು ಕೂಡ ಕಾರಣ ಆಗಿದೆ. ಒಂದು ವಾಸ್ತವಾಂಶ. ಕೋಲಾರ ಕಾಂಗ್ರೆಸ್ನಲ್ಲಿ ಮುಂದುವರೆದ ಜಗಳಬಂದಿ. ಗೌತಮ್ ಸೋಲಿಗೆ ಒಳಬೇಗುದಿಯೇ ಕಾರಣ. ರಿಪಬ್ಲಿಕ್ ಕನ್ನಡದಲ್ಲಿ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಅಸಮಾಧಾನ ಸ್ಫೋಟ. ವಾಲ್ಮೀಕಿ ನಿಗಮ ವ್ಯವಹಾರದ ತನಿಖೆ ಸಿಬಿಐ ಅಂಗಳಕ್ಕೆ. ಹಾಲಿ ಮಾಜಿ ಗೃಹ ಸಚಿವರ ವಾಕ್ ಸಮರ. ಸಚಿವ ನಾಗೇಂದ್ರಗೂ ಶುರುವಾಯ್ತಾ ಸಂಕಷ್ಟ. ದೆಹಲಿಯಲ್ಲಿ ಮತ್ತೊಂದು ಆಸ್ಪತ್ರೆಯಲ್ಲಿ ಭೀಕರ ಅಗ್ನಿ ಅವಘಡ. 16 ಅಗ್ನಿಶಾಮಕ ವಾಹನಗಳಿಂದ ಕಾರ್ಯಾಚರಣೆ. ಆತಂಕದಲ್ಲಿ ಸ್ಥಳೀಯ ಜನತೆ. ಜೂನ್ 8ನೇ ತಾರೀಕಿನಂದು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಇದು ಈಗ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್. NDA ಮೈತ್ರಿಕೂಟಕ್ಕೆ 292 ಸ್ಥಾನಗಳಿದೆ. ಅಂದರೆ ಬಹುಮತಕ್ಕಿಂತಲೂ 20 ಸ್ಥಾನ ಜಾಸ್ತಿ ಇದೆ. ಆದರೆ ಆ 20 ಸ್ಥಾನ ಜಾಸ್ತಿ ಇರಬೇಕು ಅಂತಂದರೆ ಭಾಳ ಮುಖ್ಯವಾಗಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಜೂನ್ 8ರಂದು ನರೇಂದ್ರ ಮೋದಿ ಪ್ರಮಾಣ ವಚನ. 8ನೇ ತಾರೀಕು ಸಾಧಾರಣವಾಗಿ ನರೇಂದ್ರ ಮೋದಿಯವರ ಒಂದು ಲಕ್ಕಿ ನಂಬರ್. ಅವರ ಹುಟ್ಟಿದ ದಿನಾಂಕ 17, 1+7 8. ಮತ್ತು ಅವರು ಡಿಮಾನಿಟೈಸೇಷನ್ ಮಾಡಿದಂಥ ದಿನ ನೀವು ನೆನಪಿರ್ಬೋದು, ನವೆಂಬರ್ 8. ಹಾಗೆಯೇ 8ಕ್ಕೆ ಭಾಳ ಮಹತ್ವ.